ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ತುಂಬಾನೇ ಭಯ ಪಟ್ಕೊಂಡಿದ್ದೀರಾ, ತುಂಬ ಆತಂಕದಲ್ಲಿದ್ದೀರಾ ಅಂತಲೇ ಹೇಳ್ಬೋದು. ಯಾಕಂದರೆ ಡಿಸೆಂಬರ್ 31 ಆದ ನಂತರ ಫ್ರೀ ಬಸ್ ಬಂದ್ ಆಗುತ್ತೆ, ಶಕ್ತಿ ಯೋಜನೆ ನಿಲ್ಲಿಸ್ತಾ ಇದ್ದಾರೆ ಅನ್ನೋದೇ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಸರ್ ಅವರೇ ಖುದ್ದಾಗಿ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದು ಏನು ಮಾಹಿತಿ ಅಂತ ತಿಳ್ಕೊಳ್ಳೋಣ. ಶಕ್ತಿ ಯೋಜನೆ ನಿಲ್ಲುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ? ಎಲ್ಲ ಬಸ್ ಡ್ರೈವರ್ಸ್ ಆಗಲಿ ಕಂಡಕ್ಟರ್ಸ್ ಆಗಲಿ ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಿದ್ರು. ಅವರಿಗೆ ಯಾಕೆ ನಡೆಸ್ತಾ ಇಲ್ಲ? ಇವರಿಗೆಲ್ಲ ನ್ಯಾಯ ಸಿಗ್ತಾ? ಅವ್ರ ಬೇಡಿಕೆಗಳೆಲ್ಲ ಪೂರೈಸ್ತಾ ನಮ್ಮ ಸರ್ಕಾರ? ಪ್ರತಿಯೊಂದ್ರ ಬಗ್ಗೆನೂ ತಿಳ್ಕೊಳ್ಳೋಣ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿ. ಯಾರು ಸ್ಕಿಪ್ ಮಾಡೋದಾಗ್ಲಿ ಅಂದರೆ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ. ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಲ್ಲೇ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕುವ ಎಲ್ಲ ವಿಡಿಯೋಸ್ಗಳು ನೀವೇ ಮೊದಲನೇ ಬಾರಿ ನೋಡ್ಬೋದು, ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಸೊ ಹೀಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಶಕ್ತಿ ಯೋಜನೆಯಲ್ಲಿ ನಮ್ಮ ಬಸ್ ಕಂಡಕ್ಟರ್ಸ್ ಡ್ರೈವರ್ಸ್ ಎಲ್ಲ 2020ರಲ್ಲಿ ಅವರಿಗೆ ವೇತನ ಹೆಚ್ಚು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಘೋಷಣೆ ಮಾಡಿತ್ತು ಫ್ರೆಂಡ್ಸ್. ಆದರೆ ಹಿಂದೆ ಎಷ್ಟು ಕೊಡ್ತಾ ಇದ್ರಲ್ಲ ಸಂಬಳ, ಅವ್ರಿಗೆ ಅಷ್ಟೇ ಕೊಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ಸಂಬಳ ಹೆಚ್ಚಳ ಮಾಡಿರಲಿಲ್ಲ. ಅವ್ರೇನು ಮಾಡಿದ್ರು, ಈ ಸತಿ ಎಲ್ಲರೂ ಸೇರಿಕೊಂಡು ಎಲ್ಲ KSRTC ಆಗಿರ್ಬೋದು, BMTC ಆಗಿರ್ಬೋದು, ಎಲ್ಲರೂ ಸೇರಿಕೊಂಡು ಡಿಸೆಂಬರ್ 31ಗೆ ನಾವು ಪ್ರತಿಭಟನೆ ಮಾಡ್ತೀವಿ, ಯಾರೂ ಗಾಡಿ ತೆಗೆಯಲ್ಲ, ನಾವು ನಮಗೆ ವೇತನ ಹೆಚ್ಚಳ ಮಾಡಲೇಬೇಕು ಅನ್ನೋದು ಒಂದು ದೃಢವಾದ ನಿರ್ಧಾರ ಆಗಿತ್ತು. ಎಲ್ಲ ಬಸ್ ಕಂಡಕ್ಟರ್ಸು ಡ್ರೈವರ್ಸು ಅಧಿಕಾರಿಗಳಲ್ಲಿ ಎಲ್ಲರದು ಡಿಸೈಡ್ ಕಡೆ ಪ್ರಚಾರ ಆಗಿತ್ತು ಆ್ಯಂಡ್ ಎಲ್ಲ ಕಡೆ ಸುದ್ದಿ ಆಗ್ತಿತ್ತು. ಡಿಸೆಂಬರ್ 31 ಅಷ್ಟೇ ಲಾಸ್ಟು. ಶಕ್ತಿ ಯೋಜನೆ ಇನ್ನು ಮುಂದೆ ಕ್ಲೋಸ್ ಆಗುತ್ತೆ. ಎಲ್ಲ ಕಡೆ ಒಂದು ದೊಡ್ಡ ಮಟ್ಟದಲ್ಲೇ ಇದು ಚರ್ಚೆ ಆಯಿತು, ಸುಮಾರು ದಿನದಿಂದನೂ ಆಗ್ತಾನೆ ಇದೆ. ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸರ್ ಅಂತಲೇ ಹೇಳ್ಬೋದು. ಅವ್ರು ಏನಪ್ಪ ಅಂದರೆ ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಿದ್ದಾರೆ. KSRTC ಆಗಿರ್ಬೋದು, BMTC ಮೇಲಧಿಕಾರಿಗಳಿಗೆಲ್ಲ ಸೇರಿ ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಿದ್ದಾರೆ. ಏನಂದರೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ನಡಿಕೂಡ್ದು. ಏನಕ್ಕಂದರೆ ಈ 2024 ಡಿಸೆಂಬರ್ 31 ಕೊನೆ ದಿನ ಆಗಿರುತ್ತೆ. ಅವತ್ತಿನ ದಿನವೇ ನಾವು ಹೊಸ ವರ್ಷನ ಸ್ವಾಗತ ಮಾಡೋದು ಆ್ಯಂಡ್ ತೊಂದರೆ ಆಗುತ್ತೆ. ಬಸ್ಗಳ ವ್ಯವಸ್ಥೆ ಎಲ್ಲ ಇರಬೇಕು. ಆ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಜನರಿಗೆ. ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡಬಾರ್ದು ಅಂತ ಸ್ಟ್ರಿಕ್ಟಾಗಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದಕ್ಕೆ ಯಾವುದೇ ಥರ ಪ್ರತಿಭಟನೆ ನಡೆದಿಲ್ಲ ಫ್ರೆಂಡ್ಸ್. ಅವ್ರು ಇನ್ನೊಂದು ಹೇಳಿದ್ದಾರೆ, ನಿಮ್ಮ ಏನೇ ಬೇಡಿಕೆ ಇರ್ಬೋದು, ವೇತನ ಹೆಚ್ಚಳದ ಬಗ್ಗೆ ಇರ್ಬೋದು, ನಾವು ಅಧಿಕಾರಿಗಳ ಮಧ್ಯೆ ಚರ್ಚೆ ಮಾಡಿ ನಿಮ್ಮ ಏನೇನು ಬೇಡಿಕೆಗಳಿದೆ ಅದೆಲ್ಲ ಪೂರೈಸ್ತೀವಿ ನಾವು ಹೇಳ್ಬಿಟ್ಟು ಎಲ್ಲ ಅಧಿಕಾರಿಗಳಿಗೆ ಡ್ರೈವರ್ಸ್ ಆ್ಯಂಡ್ ಕಂಡಕ್ಟರ್ಗಳಿಗೆಲ್ಲ ಭರವಸೆನ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಆಗಿರುವ CM ಸಿದ್ದರಾಮಯ್ಯ ಸರ್. ಆ ಕಾರಣದಿಂದ ಯಾರು ಪ್ರತಿಭಟನೆನ ನಡೆಸಿಲ್ಲ ಫ್ರೆಂಡ್ಸ್. ವೇತನನ ಹೆಚ್ಚಳ ಮಾಡ್ತೀವಿ ಅಂತ ಖುದ್ದಾಗಿ ನಮ್ಮ CM ಸಿದ್ದರಾಮಯ್ಯ ಸರ್ ಅವರೇ ಭರವಸೆನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹೀಗಾಗಿ ಯಾವುದೇ ಥರ ಪ್ರತಿಭಟನೆ ಏನೂ ನಡೆದಿಲ್ಲ, ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು. ಸಾರಿಗೆ ಇಲಾಖೆಗೆ 2,000 ಕೋಟಿ ಹಣ ಕೂಡ ನಮ್ಮ ಸರ್ಕಾರ ಬಿಡುಗಡೆ ಮಾಡಿದೆ ಫ್ರೆಂಡ್ಸ್. ಸೊ ಇನ್ನು ನಮ್ಮ ಸರ್ಕಾರ ನುಡಿದಂತೆ ನಡ್ಕೊಳ್ಳಿ, ಅವರ ಏನೇ ಬೇಡಿಕೆ ಇದ್ರೂ ಎಲ್ಲ ಈಡೇರಿಸಲಿ ಅನ್ನೋದೇ ಎಲ್ಲರ ಆಶೆ ಆಗಿರುತ್ತೆ. ಸೊ ಯಾವುದೇ ರೀತಿ ಬಸ್ ಅಂದರೆ ಶಕ್ತಿ ಯೋಜನೆ ಕ್ಲೋಸ್ ಆಗಿಲ್ಲ, ನಿಂತಿಲ್ಲ ಅನ್ನೋದೇ ಎಲ್ಲರ ಒಂದು ದೊಡ್ಡ ಕ್ವಶನ್ ಮಾರ್ಕಿಗೆ ಆನ್ಸರ್ ಸಿಕ್ತು ಅಂತ ಭಾವಿಸ್ತೀನಿ. ಸೊ ಯಾವುದೇ ಥರ ಫ್ರೀ ಬಸ್ ಕ್ಲೋಸ್ ಆಗಿಲ್ಲ, ಬಂದ್ ಆಗಿಲ್ಲ ಅಂತಲೇ ಹೇಳ್ಬೋದು. ಯಾರೂ ಭಯ ಪಡ್ಕೋಬೇಡಿ. ನೀವು ಯಾವ ಥರ ಓಡಾಡ್ತಿದ್ದೀರಾ ಇನ್ನು ಮುಂದೆ ಫ್ರೀ ಬಸ್ ಅದೇ ಥರನೇ ಇರುತ್ತೆ, ಯಾವುದೇ ಥರ ಬಂದ್ ಆಗಿಲ್ಲ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ಮಾಹಿತಿ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.